ಹಾಯ್, ನಮಸ್ತೆ. ಸುಹಾಸ್ ಅಂತೇಳಿ. ಏನಪ್ಪ ಪ್ರಥಮ್ದೇನೋ ದಾಖಲೆ ಬರೆದ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತೀರಾ? ಅವ್ರೇನು ಗಿನ್ನಿಸ್ ದಾಖಲೆ ಮಾಡಿಲ್ಲ ರೀ, ಆದರೆ ಬಿಗ್ ಬಾಸ್ ದಾಖಲೆ ಮಾಡಿದ್ದಾರೆ. ಏನಪ್ಪ ದಾಖಲೆ ಅಂದರೆ, ಕಳೆದ 3 ಸೀಸನ್, ಬಿಗ್ ಬಾಸ್ ಸೀಸನ್ 1ಇಂದ ಬಿಗ್ ಬಾಸ್ ಸೀಸನ್ 4 ತನಕನೂ ಕೂಡ ಯಾರೂ ಕೂಡ ದಾಖಲೆ ಮಾಡಿಲ್ಲ. ಇದುವರೆಗೂ ಅವ್ರು ಮಾಡಿರೋ ದಾಖಲೆ ಯಾರೂ ಮಾಡಿಲ್ಲ. ಅದೇನು ದಾಖಲೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ರೀ, ಬಿಗ್ ಬಾಸ್ ಮನೇಲಿ ಈಗಾಗಲೇ 15 ವಾರ ಕಳೆದಿದೆ. ಈಗ ನೆಕ್ಸ್ಟ್ ಇನ್ನೊಂದು 2 ದಿನ ಆದರೆ ಕಳೆಯುತ್ತೆ 15 ವಾರ. ಆ 15 ವಾರದಲ್ಲಿ ಪ್ರಥಮ್ ಅವರು 13 ಬಾರಿ ನಾಮಿನೇಟ್ ಆಗಿದ್ದಾರೆ. ಸೊ ಇದು ಇಡೀ ಸೀಸನ್ 1ಇಂದ ಸೀಸನ್ ಇಲ್ಲಿ ತನಕ ಯಾರೂ ಕೂಡ 13 ಬಾರಿ ನಾಮಿನೇಟ್ ಆಗಿಲ್ಲ. ಇದೊಂದು ದೊಡ್ಡ ಇತಿಹಾಸ ಆಗಿದೆ ಪ್ರಥಮ್ ಅವ್ರು ಮಾಡಿರೋದು. ಹೋದ ಸಲ ಹುಚ್ಚ ವೆಂಕಟ್ ಅವರು ರವಿ ಮೂರೂರು ಅವ್ರ ಮೇಲೆ ಕೈ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಅದೊಂದು ದಾಖಲೆ ಬರೆದಿದ್ರು. ಸೊ ಈ ಸಲ ಪ್ರಥಮ್ ಅವರು 13 ಸಲ ನಾಮಿನೇಟ್ ಆಗಿ ನಮ್ಮ ದಾಖಲೆಯನ್ನು ಬರೆದಿದ್ದಾರೆ, ಬಿಗ್ ಬಾಸ್ ದಾಖಲೆ ಬರೆದಿದ್ದಾರೆ. ನಾಮಿನೇಟ್ 13 ಸಲ ಯಾಕೆ ಆಗಿದ್ದಾರೆ ಅಂತ ನಿಮಗೆಲ್ಲ ಚೆನ್ನಾಗೇ ಗೊತ್ತು. ಯಾಕೆಂದರೆ ಮನೇಲಿರೋರ್ಗೆ ಅಷ್ಟೊಂದು ಇರಿಟೇಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೆ, ತಿನ್ನೋದಕ್ಕಾಗಲಿ, ಕುಡಿಯೋದಕ್ಕಾಗಲಿ, ನಿಲ್ಲೋದಕ್ಕೆ, ಮಲಗೋದಕ್ಕೆ, ಎಲ್ಲದಕ್ಕೂ ಇರಿಟೇಟ್ ಮಾಡ್ತಿದ್ದಾರೆ. ಆದರೆ ಅದು ಅಲ್ಲಿ ಒಳಗಡೆ ಇರಿಟೇಟ್ ಅನ್ನಿಸ್ಬೋದು, ಆದರೆ ಇಲ್ಲಿ ನಮ್ಗೆ ಆಚೆ ಕಡೆ ಎಲ್ರಿಗೂ ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸ್ತಾ ಇದೆ. ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಇದರಿಂದ ಅವರು 13 ಬಾರಿ ನಾಮಿನೇಟ್ ಆಗಿರೋದು ಒಂದು ದಾಖಲೆ ಅಂತ ಅನ್ನಿಸ್ತಿದೆ. ಸೊ ಇದೇ ದೊಡ್ಡ ದಾಖಲೆ ಪ್ರಥಮ್ ಅವ್ರದ್ದು. ಮತ್ತು ಆಚೆ ಕಡೆ ಬಂದುಬಿಟ್ಟು ಏನು ದಾಖಲೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಒಳಗಡೆ ಇರೋದಂತೂ ಸಖತ್ ದಾಖಲೆ ಮಾಡಿದ್ದಾರೆ. ಇನ್ನೇ ನೋಡ್ತಾ ಇರಿ ಬಿಗ್ ಬಾಸ್ನ. ನೆಕ್ಸ್ಟ್ ವೀಕ್ ಲಾಸ್ಟ್ ಫೈನಲ್ ವೀಕ್ ಇದೆ, ಯಾರು ವಿನ್ ಆಗ್ತಾರೆ ಅಂತ. ಮೋಸ್ಟ್ಲಿ ಪ್ರಥಮ್ ಅವರು ವಿನ್ ಆಗೋಬಹುದು ಅಂತ ಅಂದ್ಕೊತೀನಿ. ಯಾಕೆಂದರೆ ಕೀರ್ತಿ ಅವರು ತುಂಬ ಕಾಂಪಿಟೇಷನ್ ಕೊಡ್ತಿದ್ದಾರೆ, ಜೊತೆಗೆ ಮೋಹನ್ ಅವರು ಕೂಡ ತುಂಬ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಏನಾಗುತ್ತೆ ನೋಡೋಣ ನೆಕ್ಸ್ಟ್ ವೀಕಲ್ಲಿ. ಇನ್ನೊಂದು ವೀಕ್ಗೆ ಬಿಗ್ ಬಾಸ್ಗೆ ತೆರೆ ಎಳೀತಾರೆ. ನೆಕ್ಸ್ಟ್ ಸೀಸನ್ 5ಗೆ ಯಾರು ಈ ಥರದವ್ರನ್ನ ಯಾರು ಕರ್ಕೊಂಬರ್ತಾರೆ ಬಿಗ್ ಬಾಸ್ 5ಗೆ, ಆವಾಗಲೂ ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಮಾತಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.